5 ದಿವಸದಿಂದ ಆ ಪ್ರಾಣಿಗಳಿಗೆ ಫುಡ್ ಇಲ್ಲ. ಪಿಲಿಕುಳ ಯಾರ ಅಪ್ಪನ ಆಸ್ತಿ ಅಲ್ಲ, ಅದೊಂದು ಗವರ್ಮೆಂಟ್ ಪ್ರಾಪರ್ಟಿ ಅಂತ ನಾವು ಇವತ್ತು ಟೆಂಡರ್ ಹಾಕುವವರು ಅವ್ರು 1 ತಿಂಗಳು ಮುಂಚೆ ಡೆತ್ ಆಗಿದೆ, ಆದ್ರೆ ಅವರ ಹೆಸರಿನಲ್ಲಿ ಇವತ್ತು ಟೆಂಡರ್ ಸಪ್ಲೈ ಆಗ್ತಿದೆ. ನಮಗೆ ಎಲ್ಲ ಮಾಹಿತಿ ಇದೆ, ಅಲ್ಲಿ 5 ದಿವಸದಿಂದ ಏನೇ ಫುಡ್ ಬರಲಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿಯುತ್ತಿದ್ದು ಅಲ್ಲಲ್ಲಿ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮಂಗಳೂರಿನ ಪಿಲಿಕುಳ ನಿಸರ್ಗಧಾಮದೊಳಗೆ ಮಳೆ ನೀರಿನೊಂದಿಗೆ ಎಸ್ಟಿಪಿ ನೀರು ಜೈವಿಕ ಉದ್ಯಾನವನದೊಳಗೆ ನುಗ್ಗಿ ಪ್ರಾಣಿಗಳಿಗೆ ತೊಂದರೆಯಾಗಿದೆ ಎಂದು ಆರೋಪ ಕೇಳಿಬಂದಿದೆ. ನೋಡಿ, ಇವರಿಗೆ ಏನು ಅರ್ಥ ಆಗ್ತಾ ಇಲ್ವೋ ಅಂತ ಗೊತ್ತಿಲ್ಲ. ಹೈಕೋರ್ಟಿನಲ್ಲಿ ನಾನು ಮಾರ್ಚ್ನಲ್ಲಿ ಏನು ಪೆಟಿಷನ್ ಹಾಕಿದ್ದೆ, ಅದೇ ಮಿಸ್ಮ್ಯಾನೇಜ್ಮೆಂಟ್ ಬಗ್ಗೆ ಆಗಿದ್ದೆ. ಅದರಲ್ಲಿ ಮೇನ್ ಈ ರೈನ್ ವಾಟರ್ ಬಗ್ಗೆ ಕೂಡ ನಾನು ಮೆನ್ಷನ್ ಮಾಡಿದ್ದೆ. ಎವ್ರಿ ರೈನ್ಫಾಲ್ ಮಂಗಳೂರಿನಲ್ಲಿ ತುಂಬ ಇಂಟೆನ್ಸ್ ಆಗಿ ಬರುತ್ತೆ ಇಲ್ಲಿ ಮಳೆ. ಆ ಮಳೆಗೆ ಅಲ್ಲಿ ನಿರಂತರ ಸುಮಾರು ವರ್ಷದಿಂದ ಮಳೆ ನೀರು ನಿಲ್ಲೋದು, ಮತ್ತು ಅಲ್ಲಿಂದ ಬದಿಯಲ್ಲಿ ಇರುವಂಥ STP ಮ್ಯಾಂಗ್ಳೂರ್ ಸಿಟಿಯ STP ಏನಿದೆ ಅಲ್ಲಿಂದ ನೀರು ಬರೋದು ಪ್ರತಿ ವರ್ಷ ಸಹ ಬರ್ತಿದ್ದು. ಆದರೆ ಇದಕ್ಕೆ ಯಾವುದೇ ಸೊಲ್ಯೂಷನ್ ಅವರು ಕಂಡುಹಿಡಿಲ್ಲ. ಇವರ ಸೊಲ್ಯೂಷನ್ ಏನಂದರೆ ಅದು ಯಾವಾಗ ನೀರು ಬರುತ್ತೆ ಆವಾಗ ಅದಕ್ಕೆ ಡ್ರೈನ್ ಮಾಡಿ ಕೊಡೋದಂತ. ಆದರೆ ಅಲ್ಲಿ ಅದು ವೈಲ್ಡ್ ಲೈಫ್ನ ಆ ಜಾಗದಿಂದ ಮೂವ್ ಮಾಡೋದು ಅಥವಾ ಬೆಟರ್ ಪ್ಲೇಸಿಗೆ ಅದು ಶಿಫ್ಟ್ ಮಾಡುವಂಥ ಕೆಲಸ ಇವತ್ತಿಗೆ ಹೊರಗೆ ಮಾಡಲಿಲ್ಲ. ಪ್ರತಿ ಸಲ ಇಂಥದ್ದೇನಾದರೆ ಘಟನೆ ನಡೆದಿದ್ರೆ ನಾವು ಪ್ರಶ್ನೆ ಮಾಡಿದ ನಂತರ ಅದಕ್ಕೆ ಈ ಥರ ಉತ್ತರ ಕೊಡ್ತಾರೆ. ಅಂದರೆ ನಾವು ಇವಾಗ ಅದಕ್ಕೆ ಸ್ವಲ್ಪ ವ್ಯವಸ್ಥೆ ಮಾಡಿದ್ದೇವೆ ಅಂತ ಮಾತ್ರ ಉತ್ತರ ಕೊಡ್ತಾರೆ, ಅಲ್ಲದೆ ಅದಕ್ಕೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹುಡುಕ್ಲಿಲ್ಲ ಅವರು. ಪಿಲಿಕುಳ ಜೈವಿಕ ಉದ್ಯಾನವನದ ಸಿಂಹದ ಬೋನು ಇರುವಲ್ಲಿನ ತಡೆಗೋಡೆ ಕುಸಿದು ಬಿದ್ದಿದೆ. ಇದೀಗ ಮಳೆ ಧಾರಾಕಾರವಾಗಿ ಸುರಿಯುತ್ತಿದ್ದು ಮಳೆ ನೀರಿನೊಂದಿಗೆ ಎಸ್ಟಿಪಿ ನೀರು ಕೂಡ ಜೈವಿಕ ಉದ್ಯಾನವನದೊಳಗೆ ನುಗ್ಗಿದೆ. ಕಾಡುಕೋಣ ಹಾಗೂ ಕಡವೆ ಇರುವ ಪ್ರದೇಶಗಳಲ್ಲಿ ನೀರು ನಿಂತು ಮೂಕ ಪ್ರಾಣಿಗಳು ಮೂಕರೋಧನ ಅನುಭವಿಸುತ್ತಿದೆ. ಇಷ್ಟುವರೆಗೆ ಏನೇ ಅಲ್ಲಿ ಚೇಂಜಸ್, ಏನೇ ಬದಲಾವಣೆ ಇಲ್ಲ. ಇದು ಅದಕ್ಕಿಂತ ಜಾಸ್ತಿ 5 ದಿವಸದಿಂದ ಆ ಪ್ರಾಣಿಗಳಿಗೆ ಫುಡ್ ಇಲ್ಲ. ಇವರದ್ದು ಏನೋ ಟೆಂಡರ್ ಇಶ್ಯೂ. ಇವತ್ತಿಗೆ ಕೂಡ ಅಲ್ಲಿಯ ಫುಡ್ಡಿನ ಟೆಂಡರ್ ಹಾಕುವವರು ಅವ್ರು 1 ತಿಂಗಳು ಮುಂಚೆ ಡೆತ್ ಆಗಿದೆ, ಆದ್ರೆ ಅವರ ಹೆಸರಿನಲ್ಲಿ ಇವತ್ತು ಟೆಂಡರ್ ಸಪ್ಲೈ ಆಗ್ತಿದೆ. BA ಖಾದರ್ ಅನ್ನೋ ಅವರ ಹೆಸರಿನಲ್ಲಿ ಇವತ್ತಿಗೆ ಕೂಡ ಟೆಂಡರ್ ಸಪ್ಲೈ ಆಗ್ತಿದೆ. ಪಿಲಿಕುಳ ಯಾರ ಅಪ್ಪನ ಆಸ್ತಿ ಅಲ್ಲ, ಅದೊಂದು ಗವರ್ಮೆಂಟ್ ಪ್ರಾಪರ್ಟಿ ಅಂತ ನಾವು ಇವತ್ತು ಅದನ್ನೆಲ್ಲ ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು ರೀಸೆಂಟ್ಲಿ ನಾನು ಮಾಡಿದಂಥ ಅಲಿಗೇಷನ್ಗೆ ಇವರು ಮೀಡಿಯಾದಲ್ಲಿ ರಿಪ್ಲೈ ಕೊಟ್ಟಿದ್ದಾರೆ. ಏನಂದರೆ ಫುಡ್ಡಿನ ಸಮಸ್ಯೆ ಆಗಲಿಲ್ಲ, ಅದು ಕೇವಲ 1 ದಿವಸ ಫುಡ್ ಇರಲಿಲ್ಲ, ಮತ್ತು ಅದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಆದರೆ ಇವರಿಗೆ ಎಷ್ಟು ಇದ್ದಿದ್ರೆ ಇವರು 5 ದಿವಸದ ನನಗೆ CC ಕ್ಯಾಮರಾ ಫುಟೇಜ್ ಕೊಡಲಿ, ನಾನು ಅದಕ್ಕೆ ಬೇಕಾದಂಥ RTI ಅನ್ನು ಕೂಡ ಸಲ್ಲಿಸಿದ್ದೇನೆ. ಅದಕ್ಕೆ ಬೇಕಾದಂಥ ನನಗೆ ಪ್ರೂಫನ್ನು ನೀಡಲಿ ಇವರ ಫುಡ್ ಬಂದಿದೆ ಅಂತ. ನಮಗೆ ಎಲ್ಲ ಮಾಹಿತಿ ಇದೆ, ಅಲ್ಲಿ 5 ದಿವಸದಿಂದ ಏನೇ ಫುಡ್ ಬರಲಿಲ್ಲ. ಅದು ಲಾಸ್ಟಿಗೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಒಂದು ವಿಡಿಯೋವನ್ನು ವೈರಲ್ ಮಾಡಿದ ನಂತರ ಜನರ ಪ್ರೆಷರ್ ಮತ್ತು ತುಂಬ ಮಂಗಳೂರಿನ ಜನರು ಮತ್ತು ಬೇರೆ ಬೇರೆ ಕಡೆಯಿಂದ ಜನರು ಅದಕ್ಕೆ ತುಂಬ ಸಹಕಾರ ನೀಡಿದರೆ ಪ್ರೆಷರನ್ನು ಹಾಕುವಂಥ ಏನು ಅವರ ಇದರಲ್ಲಿ ಸ್ಟೇಟಸಲ್ಲಿ ಟ್ಯಾಗ್ ಮಾಡೋದಾಗಲಿ, ಅವರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋದಾಗಲಿ, ಅದಕ್ಕಿಂತ ನಂತರ ಅಲ್ಲಿ ಫುಡ್ಡನ್ನು ಸಪ್ಲೈ ಮಾಡಿದ್ದಾರೆ ಅವರು.